ಕಳೆದ 2 ದಿನಗಳ ಹಿಂದೆ ನಮ್ಮ ವಾಹಿನಿಗೆ ಬಂದ ಮಾಹಿತಿ ನಂತರ ಹುಬ್ಬಳ್ಳಿಯಲ್ಲಿ ಈ ವಾಣಿಜ್ಯ ನಗರಿಯಲ್ಲಿ ಏನಪ್ಪ ಹೇಗಿಲ್ಲದೆ ಒಂದು ಪ್ಲಾಸ್ಟಿಕ್ ಮಾರಾಟ ಕೂಡ ಒಂದು ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಅದೇ ರೀತಿ ಒಂದು ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರ್ ಆದಂತಹ ಒಂದು ಉಳ್ಳಾಗಡ್ಡಿಯವರು ಏನಪ್ಪಾ ಅಂತಂದ್ರೆ ಒಂದು ಫ್ಯಾಕ್ಟರಿ ಮೇಲೆ ಒಂದು ರೈಡ್ ಮಾಡಿದ್ದಾರೆ. ಅದು ಫ್ಯಾಕ್ಟರಿ ಹೇಗಿದೆ ಏನಿದೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನ ತಮಗೆ ಕೊಡ್ತೇನೆ. ಇಲ್ಲಿ ಬನ್ನಿ ನೋಡಿ ಯಾವ ರೀತಿ ಇಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ತಯಾರಿಕೆ ಅಂತಂದ್ರೆ ಇದು ಒಂದು ಸುಮಾರು ಇಲ್ಲಿರ್ತಕ್ಕಂಥ ಸುಮಾರು ನೋಡಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಅಲ್ಲ, ಸುಮಾರು ಎಷ್ಟು ರೀತಿ ಪ್ಲಾಸ್ಟಿಕ್ ಇದೆ ಅದು ಕೂಡ ಇಲ್ಲಿ ತಯಾರಾಗ್ತಾ ಇರುವಂತದ್ದು. ಇದು ಹುಬ್ಬಳ್ಳಿಯ ಒಂದು ಏನಪ್ಪಾ ಅಂತಂದ್ರೆ ಒಂದು ಫಸ್ಟ್ ಗೇಟ್ ಅಂತ ಹೇಳ್ತಾರೆ. ಆ ಒಂದು ಫಸ್ಟ್ ಗೇಟ್ ಅಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟರಿ ಇದಾಗಿದೆ. ಇಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ತಾವು ಗಮನಿಸಬಹುದು ಸಾಕಷ್ಟು ರೀತಿಯ ಇಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಏನಪ್ಪಾ ಅಂದ್ರೆ ಇರುವಂತದ್ದು. ಅಂದ್ರೆ ಸುಮಾರು ದಿನಗಳಿಂದ ಪ್ಲಾಸ್ಟಿಕ್ ಅಂದ್ರೆ ಹುಬ್ಬಳ್ಳಿಯಲ್ಲೇ ತಯಾರಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಈ ಮಾಹಿತಿ ಈಗ ಖಚಿತವಾಗಿರುವಂತದ್ದು. ಅಂದ್ರೆ ಸುಮಾರು ದಿನಗಳಿಂದ ಈ ಒಂದು ಫ್ಯಾಕ್ಟರಿ ಬಗ್ಗೆ ಸಾಕಷ್ಟು ಜನರು ಒಂದು ವಿರೋಧ ಕೂಡ ಇತ್ತು. ಏನಪ್ಪಾ ಹುಬ್ಬಳ್ಳಿಯಲ್ಲಿ ಪ್ಲಾಸ್ಟಿಕ್ ತಯಾರಾಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಇಲ್ಲಿ ಇಲ್ಲಪ್ಪ ಸೂರತ್ ಇಂದ ತಯಾರಾಗುತ್ತೆ, ಗುಜರಾತ್ ಇಂದ ಬರುತ್ತೆ ಮಾಲ್ ಅಂತ ಹೇಳಿ, ಅಲ್ಲಿಂದ ಕೂಡ ಬರುತ್ತೆ. ಆದ್ರೆ ಈ ಕೂಡ ಏನಪ್ಪಾ ಅಂತಂದ್ರೆ ಸುಮಾರು ವರ್ಷಗಳಿಂದ ಅಂತ ಹೇಳ್ಬೋದು. ಇಲ್ಲಿ ತಾವು ನೋಡಬಹುದು, ದೃಶ್ಯದಲ್ಲಿ ಗಮನಿಸಬಹುದು. ಪ್ಲಾಸ್ಟಿಕ್ ಅಂತಂದ್ರೆ ಸುಮಾರು ಯಾವ ರೀತಿ ಪ್ಲಾಸ್ಟಿಕ್ ನಿಮ್ಗೆ ಬೇಕು ಅದೇ ರೀತಿ ಪ್ಲಾಸ್ಟಿಕ್ ಈ ಒಂದು ಕಾರ್ಖಾನೆಯಲ್ಲಿ ಸಿಗುತ್ತೆ. ಅಂದ್ರೆ ಸುಮಾರು ದಿನಗಳಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಅಂದ್ರೆ ಈ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಸುಮಾರು ಹುಬ್ಬಳ್ಳಿ ಇರ್ತಕ್ಕಂಥದ್ದಾಗ್ಬೋದು, ಉತ್ತರ ಕರ್ನಾಟಕ ಆಗ್ಲಿ ಪ್ರತಿಯೊಂದು ಭಾಗವನ್ನ ಇಲ್ಲಿಂದನೇ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಕೂಡ ಹೋಗ್ತಾ ಇತ್ತು. ಅಂದ್ರೆ ಸುಮಾರು ನೋಡಿ ಒಂದೇ ರೀತಿ ಪ್ಲಾಸ್ಟಿಕ್ ಇಲ್ಲ, ಸಾವಿರಾರು ಒಂದು ಏನಪ್ಪಾ ಅಂತಂದ್ರೆ ಕಸ್ಟಮರ್ಗೆ ಇಲ್ಲಿಂದನೇ ಒಂದು ಪ್ಲಾಸ್ಟಿಕ್ ಹೋಗ್ತಾ ಇತ್ತು. ನಿಮಗೆ ಒಂದು ಬ್ರ್ಯಾಂಡ್ ಬೇಕಾ, ಯಾವ ಬ್ರ್ಯಾಂಡ್ ಬೇಕು ಅದ್ರ ಬ್ರ್ಯಾಂಡ್ ಪ್ರಿಂಟ್ ಕೂಡ ಮಾಡ್ತಾರೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ತಯಾರಿಕೆ ಘಟಕ ಇವತ್ತು ಒಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಒಂದು ರೈಡ್ ಮಾಡಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದ ಒಂದು ಮಾಹಿತಿ ಕೂಡ ಇತ್ತು. ಅಂದ್ರೆ ನಾನು ತೋರಿಸ್ಕೊಂಡು ಹೋಗ್ತಾನೆ. ಇಲ್ಲಿರ್ತಕ್ಕಂಥ ಬಂಡಲ್ ನೋಡಿ ಎಷ್ಟು ದೊಡ್ಡ ಬಂಡಲ್ ಇದೆ. ಇಲ್ಲಿ ಸಾಕಷ್ಟು ದಿನಗಳಿಂದ ಇದು ಕಂಪ್ಲೇಂಟ್ ಆಧರಿಸಿ ನಮ್ಮ ವಾಹಿನಿ ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಒಂದು ಕಾರ್ಯಾಚರಣೆ ಕೂಡ ನಡೆಸಿತ್ತು. ಏನಪ್ಪಾ ಇದರ 2 ದಿನಗಳ ಹಿಂದೆ ನಮ್ಮ ವಾಹಿನಿ ಒಂದು ಸುದ್ದಿ ಕೂಡ ಬಿತ್ತರಿಸಿತ್ತು. ಆ ಸುದ್ದಿಯವನ್ನ ತದನಂತರದಲ್ಲಿ ಒಂದು ಕಮಿಷನರ್ ಒಂದು ಏನಪ್ಪಾ ಅಂತಂದ್ರೆ ರೈಡ್ ಮಾಡುವಂತದ್ದು. ಇಷ್ಟು ಒಂದು ಸಣ್ಣ ಬಂಡಲ್ ಅಲ್ಲಿ ದೊಡ್ಡ ಬಂಡಲ್ ಇರುವಂತದ್ದು. ಒಂದೇ ರೀತಿ ಏನಪ್ಪಾ ಪ್ಲಾಸ್ಟಿಕ್ ತಯಾರಾಗೋದಿಲ್ಲ, ಸಾಕಷ್ಟು ರೀತಿ ವಿವಿಧ ಪ್ಲಾಸ್ಟಿಕ್ ಕೂಡ ಇಲ್ಲಿ ತಯಾರಾಗ್ತಾ ಇರುವಂತದ್ದು. ಸುಮಾರು ಏನಪ್ಪಾ ಅಂತಂದ್ರೆ ನಮ್ಮ ವಾಹಿನಿಯ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸುಮಾರು ಏನಪ್ಪಾ ಅಂತ 2 ದಿನಗಳ ಹಿಂದೆ ನಮ್ಮ ವಾಹಿನಿ ಈ ಸುದ್ದಿಯನ್ನು ಬಿತ್ತರಿಸಿತ್ತು. ಆ ಸುದ್ದಿಯ ಬಿತ್ತರಿಸಿದ ಒಂದು 2 ದಿನಗಳಲ್ಲೇ ಒಂದು ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಅಂದ್ರೆ ಸುಮಾರು ಅಂದ್ರೆ ಇನ್ನು ಮೇಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಈ ಕಾರ್ಖಾನೆಗಳನ್ನ ಬಂದ್ ಮಾಡ್ತಾರೋ ಅಥವಾ ಏನಪ್ಪಾ ಅಂತಂದ್ರೆ ಇದೇ ರೀತಿ ಸುಮಾರು ಹುಬ್ಬಳ್ಳಿಯಲ್ಲಿ ಇನ್ನು ಸುಮಾರು ಫ್ಯಾಕ್ಟರಿಗಳಿದೆ ಅಂತ ಹೇಳ್ತಾರೆ. ಅದನ್ನ ಮುಂದೆ ಯಾವ ಇರ್ತಕ್ಕಂಥ ಕಮಿಷನರ್ ಆಗಿರ್ಬೋದು, ಮುಂದೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ರಾಜಕೀಯ ಆಮಿಷಕ್ಕೆ ಒಗ್ಗದೆ ಆಗಲಿ ಮುಂದೆ ಅದ್ರ ಯಾವ ರೀತಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸಂಗಮೇಶ್ ಸತ್ತಿಗಿರಿ, ನ್ಯೂಸ್ 1 ಕರ್ನಾಟಕ, ಹುಬ್ಬಳ್ಳಿ.